ಹಲೋ ಎವ್ರಿಬಡಿ, ಇವತ್ತು ನಾನು ನಿಮ್ಮೆಲ್ರಿಗೂ ಮಡಿಕೆನ ಬಳಸ್ಕೊಂಡು ಒಲೆಯಲ್ಲಿ ಹೇಗೆ ಬಿರಿಯಾನಿ ಮಾಡೋದು ಅಂತ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಮಗೆ ಬಿರಿಯಾನಿ ಮಾಡೋದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಚಿಕನ್ನು, ಅಕ್ಕಿ, ಈರುಳ್ಳಿ, ಪಲಾವ್ ಸಾಮಾನು, ಅರಿಶಿನ, ಉಪ್ಪು, ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಿರಿಯಾನಿ ಮಸಾಲ, ಖಾರದ ಪುಡಿ, ಮೊಸರು, ಎಣ್ಣೆ, ನಿಂಬೆಹಣ್ಣು, ಡ್ರೈ ಮಸಾಲ, ಧನಿಯಾ ಪುಡಿ, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಪೇಸ್ಟು. ಇದಿಷ್ಟು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಫಸ್ಟೇ ನಾನಿಲ್ಲಿ ಗೋಧಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬೌಲ್ಗೆ ತೊಳೆದಿಕೊಂಡಿರುವಂಥ ಚಿಕನ್ನ ಹಾಕ್ಕೊಂಡು 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಡ್ರೈ ಮಸಾಲೆನ ಹಾಕ್ಕೊಂಡು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡು 1.5 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಫ್ರೆಶ್ ಆಗಿರುವಂತಹ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು 3 ಸ್ಪೂನಷ್ಟು ಗ್ರೀನ್ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 3 ಸ್ಪೂನಷ್ಟು ಬಿರಿಯಾನಿ ಮಸಾಲೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1/4 ಲೀಟ್ರ್ ಅಷ್ಟು ಮೊಸರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದ್ರ ಜೊತೆಗೆ 2 ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಅರ್ಧ ಹೋಳು ನಿಂಬೆಹಣ್ಣನ್ನು ಇದಕ್ಕೆ ನೀಟಾಗಿ ಹಿಂಡ್ಕೊಳ್ಳೋಣ. ನಿಂಬೆಹಣ್ಣು ಹಾಕ್ಕೊಂಡ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಇಟ್ಕೊಳ್ಳೋವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 1/2 ಅವರ್ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕು. ನೆಕ್ಸ್ಟ್ ನಾವಿಲ್ಲಿ ಒಂದು ಬಾಣಲಿನ ಇಟ್ಬಿಟ್ಟು 1 ಕಪ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಈರುಳ್ಳಿನ ಇದಕ್ಕೆ ಸೇರಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕಲರ್ ಎಲ್ಲ ನೀಟಾಗಿ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರಿ, ಈರುಳ್ಳಿ ಕಲರ್ ಎಲ್ಲ ಈ ರೀತಿ ಚೇಂಜ್ ಆದ ನಂತರ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಇದಾದ ನಂತರ ಒಲೆನ ಹಚ್ಕೊತಾ ಇದ್ದೀನಿ. ಒಲೆನ ಹಚ್ಕೊಂಡು ಒಂದು ಮಡಿಕೆನ ಇಕ್ಕೊತಾ ಇದ್ದೀನಿ. ಮಡಿಕೆ ಕಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಪಲಾವ್ ಸಾಮಾನ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೇ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ನೀಟಾಗಿ ಹೋದ್ಮೇಲೆ ನಾವು ಮ್ಯಾರಿನೇಟ್ ಮಾಡಿಕೊಂಡಿದ್ದಂತಹ ಚಿಕನ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ನಾವು ಇದನ್ನು ಫ್ರಿಜ್ಜಲ್ಲಾದರೂ ಮ್ಯಾರಿನೇಟ್ ಮಾಡ್ಬೋದು, ಇಲ್ಲ ಹಾಗೆ ಆದರೂ ಮ್ಯಾರಿನೇಟ್ ಮಾಡ್ಬೋದು. ಸೊ ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡ್ಮೇಲೆ ಚಿಕನ್ನ ಎಲ್ಲ ಇದಕ್ಕೆ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ನಾವು ಇದನ್ನು ಬೇಯಕ್ಕೆ ಇಡಬೇಕು. ಸೊ ಮುಚ್ಚಳ ಮುಚ್ಚಿಬಿಟ್ಟು ಬೇಯಕ್ಕೆ ಇಟ್ಟ ನಂತರ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ತೊಳೆದು ನೆನೆಸಿಕೊಂಡಿರುವಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿನ ನೆನೆಸಿಕೊಳ್ಳೋದ್ರಿಂದ ಅನ್ನ ಬೇಗ ಬೇಯುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡ ನಂತರ ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಪಾತ್ರೆಯಲ್ಲಿ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವೋ ಅದೇ ಪಾತ್ರೆಗೆ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಅದರಿಂದ ಮಸಾಲೆ ಎಲ್ಲ ನೀಟಾಗಿ ಯೂಸ್ ಆಗುತ್ತೆ. ಇದಾದ ನಂತರ ನಾವು ಮುಚ್ಚಳನ ಮುಚ್ಚಿಬಿಟ್ಟು ಗೋಧಿ ಹಿಟ್ಟನ್ನು ಕಲಸಿಕೊಂಡಿದ್ವಲ್ಲ ಅದನ್ನು ನಾವಿಲ್ಲಿ ಪ್ಯಾಕ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಇದನ್ನು ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ಎಲ್ಲಿ ಕೂಡ ಗಾಳಿ ಹೋಗದೇ ಇರೋ ಥರ ಇದನ್ನು ಪ್ಯಾಕ್ ಮಾಡ್ಕೊಬೇಕು. ಅದಾದಮೇಲೆ ನಮಗೆ ಈ ರೀತಿ ಹೋಲ್ಸಿಂದ ಗಾಳಿ ಬರುತ್ತೆ, ಅದರಿಂದ ಬಿರಿಯಾನಿ ಬೆಂದಿದೆ ಅಂತ ಅರ್ಥ. ನಾನು ಇನ್ನೊಂಚೂರು ಬೇಯಲಿ ಅಂತ ಮತ್ತೆ ಇದ್ರ ಮೇಲೆ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಾಡೋದ್ರಿಂದ ನಮಗೆ ಬಿರಿಯಾನಿ ತುಂಬ ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಚಾಕುವಿನ ಸಹಾಯದಿಂದ ಗೋಧಿ ಹಿಟ್ಟನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಹಂಗೆ ಮುಚ್ಚಳನ ತೆಗಿಯೋಕೆ ಹೋದರೆ ಅದು ಬರೋದಿಲ್ಲ. ಸೊ ಗೋಧಿ ಹಿಟ್ಟನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಅದು ಒಳಗಡೆನೂ ಕೂಡ ಬೀಳದೇ ಇರೋ ಥರ ನೋಡ್ಕೊಬೇಕು. ನೋಡಿ, ಓಪನ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮತ್ತು ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಕೂಡ ಬೆಂದಿದೆ ಮತ್ತು ಚಿಕನ್ ಪೀಸ್ ಕೂಡ ಬೆಂದಿದೆ. ಅದರಿಂದ ನಾನು ಸೌದೆನ ಹೊರಗಡೆ ತೆಗೆದು ಇಡ್ತಾ ಇದ್ದೀನಿ. ಅದಾದ ನಂತರ ನಾವು ಫಸ್ಟೇ ಫ್ರೈ ಮಾಡಿಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಮತ್ತೆ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಹೊತ್ತು ನಾವು ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು ಬಿಡಬೇಕು. ಆದ್ದರಿಂದ ಈರುಳ್ಳಿ ಫ್ಲೇವರ್ ಎಲ್ಲ ಇದಕ್ಕೆ ನೀಟಾಗಿ ಹಿಡ್ಕೊಂಡಿರುತ್ತೆ. ನೋಡಿ, ಇಷ್ಟೇ ಮಡಿಕೆ ಬಿರಿಯಾನಿ ರೆಡಿ ಆಗಿದೆ. ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ. ನೆಕ್ಸ್ಟ್ ನಾವಿಲ್ಲಿ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿ ಗಾರ್ನಿಷಿಂಗ್ ಮಾಡಿದರೆ ಮುಗೀತು. ಬಿರಿಯಾನಿ ನಿಜವಾಗ್ಲೂ ತುಂಬ ಟೇಸ್ಟಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಕುಕ್ಕಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಬಾಯ್.